ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಮತ್ತಿದು ಸರಿ, ನಾನು ನೀವೇ ಮಾಧ್ಯಮದವ್ರು ಹೇಳಿ, ಮಾಧ್ಯಮದವ್ರು ನೀವು ಅದನ್ನ ಹೇಳಿ. ರಾಜೀವ್ ಗಾಂಧಿ ಅವರು ವಂಶವನ್ನೇ ಧ್ವಂಸ ಮಾಡ್ತೀವಿ ಅಂದ್ರೆ ಅದು ಸರಿನಾ? ಅದು ಮತ್ತು 10 ವಿರುದ್ಧ ಪ್ರಕರಣ ದಾಖಲು ಮಾಡಬಾರ್ದು. CT ರವಿ ಮಾತಾಡೋದೇನು, ಒಂದು ಧರ್ಮದವ್ರ ಮೇಲೆ ಎದೆ ಸಿಗಿದ 3 ಅಕ್ಷರ ಬರೋದಲ್ಲ, ಇವೆಲ್ಲವೂ ಕೂಡ ಬೇಕಾಗಿದೆ. ಈ ಥರ ಅಸಹ್ಯಕರವಾಗಿ ಮಾತಾಡುವಂಥದ್ದು ಅಲ್ಲಿ ಹೋಗ್ಲಿ, ಅಲ್ಲಿ ನೀಟ್ ಬಗ್ಗೆ ಮಾತಾಡಲಿ. 47 ದಿವಸಗಳ ನಂತರ ಕುಂಭಕರ್ಣ ನಿದ್ದೆಯಿಂದ ಹೊರಗೆ ಬಂದು ನಮ್ಮ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡರು. ಯುವಕರು ಇವತ್ತು ದಿವಸ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ದಿವಸ BJP ಬೆಂಬಲಿಸ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ವಿ 2014. ಆ ಯುವಕರ ಬಗ್ಗೆ ಎಷ್ಟು ಕಾಳಜಿ ಇದೆ, ಬದ್ಧತೆ ಇದೆ, ಗೌರವ ಇದೆ, ಕಳಕಳಿ ಇದೆ, ಇದೆಲ್ಲವೂ ಮೊನ್ನೆ ಗೊತ್ತಾಗಿದೆ. ತತ್ಕ್ಷಣ ರಾಜೀನಾಮೆ ತಗೊಂಡು 24 ಗಂಟೆ ಒಳಗಡೆ ಆವಾಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿ ಇವತ್ತು ಬೇರೆ ಬೇರೆ ಇರೋರು JEE ಇದೆ, ಸಾಫ್ಟ್ವೇರ್ ಮೂಲಕ ಮಾಡ್ತಾರೆ. ಅದನ್ನು ಸುಪ್ರೀಂ ಕೋರ್ಟಲ್ಲಿ ಹೋದಾಗ ಕೂಡ ಅದನ್ನು ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಡಿಫ್ರೆನ್ಷಿಯಲ್ ಕ್ವಶನ್ ಪೇಪರ್ಸ್ ಆಗಿದ್ದು ಕೂಡ ಅದನ್ನು ಹಾರ್ಡ್ನೆಸ್ ಅಂತೇನೋ ಒಂದು ಇದ್ರ ಮೇಲೆ ಇದು ಮಾಡ್ತಾರೆ, ರೇಷಿಯೋವನ್ನು ಅಥವಾ ಏನೋ ಒಂದು ಮಾನದಂಡ ಮಾಡ್ತಾರೆ. ನಮ್ಮಲ್ಲೇ KE ಇದೆ, CET ನಾವು ಕಂಡಕ್ಟ್ ಮಾಡ್ತೀವಿ, ಯಾವ ರೀತಿ ಮಾಡ್ತೀವಿ. ಹೀಗೆ ವಿವಿಧ ರಾಜ್ಯಗಳ ದೇಶಗಳ ಮಾಡೆಲ್ ತಗೊಂಡು ಒಂದು ಫುಲ್ ಪ್ರೂಫ್ ಆದಂಥ ಸಿಸ್ಟಮ್ ಮಾಡ್ತಿರೋದು 24 ಗಂಟೆ ಒಳಗೆ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡಬೇಕಾಗಿದೆ. 47 ದಿನ ಇವತ್ತು ಅಲ್ಲಿ ಎಲ್ಲ ಯುವಕರು, ಲಕ್ಷಾಂತರ ಯುವಕರು ಇವತ್ತು ಹೋರಾಟಕ್ಕಿಳಿದಾಗ ಮತ್ತು 10-20 ಜನ ಇವತ್ತು ಪ್ರಾಣ ಕಳ್ಕೊಂಡು, 21 ಜನ ಅಲ್ಲ 21 ಜನ ಪ್ರಾಣ ಕಳ್ಕೊಂಡು, ಆ ಪ್ರಾಣ ವಾಪಸ್ ಬರ್ತದ, ಆ ಜೀವ ವಾಪಸ್ ಬರ್ತದ, ಅದಕ್ಕೆ ಯಾರು ವಿಚಾರ ಮಾಡ್ತಾ ಇಲ್ಲ. ಆ 21 ಜೀವಗಳು ಏನಾದ್ರು ವಾಪಸ್ ಬರ್ತಾವ ನಮಗೆ? ಆ ತಾಯಿ ತಂದೆ ಅವ್ರಿಗೆ ಎಷ್ಟು ಇದಾಗಿದೆ, ಆ ಜೀವಗಳು ಹೋಗಿದ್ದಾವೆ, ಆ ಜೀವ ಯಾರು ವಾಪಸ್ ಕೊಡ್ತಾರ? ಇಂಥದ್ದೆಲ್ಲ ಇದ್ದಾಗ 1.5 ಲಕ್ಷ ಜನ ಮತ್ತೆ ಮರು ಅಟೆಂಡ್ ಆಗಲಿಲ್ಲ, ಒಂದು ದಿವಸ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ, ಮಾನಸಿಕ ಒತ್ತಡದಿಂದ, ಪ್ರೆಷರ್ದಿಂದ. ಇದೆಲ್ಲ ಕೂಡ ಸೂಕ್ಷ್ಮತೆ ಇರಬೇಕಾಗ್ತದೆ. ಆ ಸೂಕ್ಷ್ಮತೆನೇ ಇವ್ರಿಗೆ ತುಂಬ ಇಲ್ಲ. ಒಂದು ಕಡೆ ಬೆಲೆ ಏರಿಕೆ, ಇನ್ನೊಂದು ಕಡೆ ಆರ್ಥಿಕ ನೀತಿ, ಹೌದು ವಿದೇಶಾಂಗ ನೀತಿ, ಎಲ್ಲ ರೀತಿಯಿಂದ ಇವತ್ತು ದಿವಸ ಈ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಬರೇ ಜಾತಿ ಧರ್ಮದ ಹೆಸರ ಮೇಲೆ ಇವತ್ತು ದಿವಸ ಇಲ್ಲಿವರೆಗೆ ರಾಜಕಾರಣ ಮಾಡಿದ್ದಾರೆ. ಇವತ್ತು ಹಿಂದೆ ಇವರು ಹೇಳಿದ್ದು ಯಾವುದೂ ಕೂಡ ಅಚ್ಚೇಂದಿ ಬಂದಿಲ್ಲ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಫರ್ಟಿಲೈಸರ್ ರೇಟು, ಇವತ್ತು ಡಾಲರ್ ರೇಟು ಯಾವುದು ಉಳಿದಿದೆ? ನಮ್ಮ ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಿದ್ದಾಗ, ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ, ತದನಂತರ ಅವರೇ ಪ್ರಧಾನಮಂತ್ರಿ ಆದಾಗ ಒಂದು ದಿವಸ ಒಂದು ವಿಶ್ವಕ್ಕೆ ಮಾದರಿಯಾದಂಥ ಆರ್ಥಿಕ ವ್ಯವಸ್ಥೆನ ಈ ದೇಶಕ್ಕೆ ಕೊಟ್ಟಿದ್ರು. ಅದೆಲ್ಲ ಬುಡಮೇಲೆ ಮಾಡಿಬಿಟ್ಟಿಲ್ಲ. ಮುಖ್ಯಮಂತ್ರಿಗಳು ಚರ್ಚೆ ಮಾಡೋಣ, ಮುಖ್ಯಮಂತ್ರಿ ಚರ್ಚೆ ಮಾಡೋಣ. ಅದು ನಿರಂತರವಾಗಿ ಬಂದಿದೆ ಅಂತ ಸರ್ವಪಕ್ಷದ ನಿಯೋಗ, ಸರ್ವಪಕ್ಷದ ಸಭೆ ಇದೆಲ್ಲ ಕೂಡ ನಡೀತಿದೆ. ಮುಖ್ಯಮಂತ್ರಿಗಳು ಬಂದಾಗ ನಿರ್ಣಯ ಮಾಡ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು. ನನಗೆ ಗೊತ್ತಿಲ್ಲ, ನಾನು ಕೂಡ ನನಗೆ ಯಾವುದು ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಪಕ್ಷ ನಿರ್ಣಯ ತಗೋತದೆ, ಅದು ನೋಡಿ, ನಾನು ಯಾವುದನ್ನು ಕೂಡ ಹೇಳೋದಿಲ್ಲ. ಪಕ್ಷ ಯಾವ್ದು ಒಳ್ಳೇದಾಗ್ತದೆ ಅದು ಮಾಡ್ತಾರೆ. ನನಗೆ ಗೊತ್ತಿಲ್ಲ, ನಾನು ಇಲ್ಲಿದ್ದೀನಿ, ಎಲ್ಲರೂ ಡೆಲ್ಲಿಲಿದ್ದಾರೆ. ನಾನು ಇಲ್ಲಿದ್ದೀನಿ ಅಂತೇಳಿ ನೀವು ಇಲ್ಲಿ ಬಂದಿದ್ದೀನಿ. ಅದೆಲ್ಲ ಗೊತ್ತಿದೆ, ಹೈಕಮಾಂಡ್ ಗೊತ್ತಿದೆ. ನಮ್ಮ ಮುಖಂಡರೆಲ್ಲರೂ ಮುಖ್ಯಮಂತ್ರಿ ಇಟ್ಕೊಂಡು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ AICC ಅಧ್ಯಕ್ಷ ಆಗಿದ್ದು, ಇದೆಲ್ಲವೂ ಗೊತ್ತಿದೆ. ಎಲ್ಲ ತುಕ್ಕ ಮಾಡ್ಕೊಂಡು ಒಂದು ಸೂಕ್ತ ನಿರ್ಧಾರ ತೆಗೆದುಕೊಂಡು ನಿನ್ನೆ ದಿನ
ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ CWRC ಕೊಟ್ಟಿರ್ತಕ್ಕಂಥ ತೀರ್ಮಾನ ಕಾವೇರಿ ಕೊಳ್ಳದ ರೈತರಿಗೆ ಬರ ಎಳೆದಂತೆ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಕೆಲವು ದಿನಗಳ ಹಿಂದೆ ಆ ಭಾಗದ ರೈತರಿಗೆ ಒಂದು ಕರೆಯನ್ನು ಕೊಟ್ಟಿದ್ರು. ಕಾವೇರಿ ಕೊಳ್ಳದ ರೈತರು ಯಾವುದೇ ಕಾರಣಕ್ಕೂ ಬಿತ್ತನೆಯನ್ನು ಮಾಡಬಾರ್ದು, ಮಳೆಯ ಅಭಾವ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಏನು ರಾಜ್ಯದ ಮುಖ್ಯಮಂತ್ರಿಗಳು ರೈತರಿಗೆ ಶಕ್ತಿನ ತುಂಬಬೇಕಾಗಿತ್ತೋ ಸ್ವತಃ ಮುಖ್ಯಮಂತ್ರಿಗಳೇ ರೈತರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಮಾಡಿದರು. ಅಷ್ಟೇ ಅಲ್ಲ, ಕದ್ದು ಮುಚ್ಚಿ ರಾತ್ರೋರಾತ್ರಿ ತಮಿಳುನಾಡಿನ ಮುಖ್ಯಮಂತ್ರಿಗಳಿಗೆ ಖುಷಿ ಪಡಿಸಬೇಕು ಅಂತ ಹೇಳಿ ನಮ್ಮ ರಾಜ್ಯದ ರೈತರಿಗೆ, ಕಾವೇರಿ ಕೊಳ್ಳದ ರೈತರಿಗೆ ಅನ್ಯಾಯ ಮಾಡಿ ರಾತ್ರೋರಾತ್ರಿ ನೀರು ಬಿಡುವಂಥ ಕೆಲಸ ಮಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ತಮಗೆ ಗೊತ್ತಿರಲಿಲ್ವಾ ಭೀಕರ ಬರಗಾಲವನ್ನು ಎದುರಿಸ್ತಾ ಇದ್ದೇವೆ, ನಾಳೆ CWRC ಇಂದ ಮುಂದೆ ಇಂಥ ತೀರ್ಮಾನ ಬರ್ಬೋದು ಅಂತಕ್ಕಂಥ ಊಹೆ ತಮಗಿರ್ಲಿಲ್ವಾ? ಯಾಕಿಂತ ಕಪಟ ನಾಟಕವನ್ನು ಆಡ್ತಾ ಇದ್ದೀರಿ? ಇವತ್ತು ಕಾವೇರಿ KRS ಜಲಾಶಯದಲ್ಲಿ 17.39 TMC ಅಷ್ಟು ನೀರು ಸ್ಟೋರೇಜ್ ಇದೆ. ಅದರಲ್ಲಿ 5 TMC ಅಷ್ಟು ಡೆಡ್ ಸ್ಟೋರೇಜ್. ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು 13-14 TMC ಮಾತ್ರ. ಈಗ ನಿನ್ನೆ ಬಂದಿರತಕ್ಕಂಥ ತೀರ್ಪಿನ ಮುಖ್ಯ ಪ್ರಕಾರ ನೀವು ದಿನನಿತ್ಯ ಮತ್ತೆ ತಮಿಳುನಾಡಿಗೆ ನೀರನ್ನು ಹರಿಬಿಡೋದಕ್ಕೆ ಶುರು ಮಾಡಿದ್ರೆ ಕಾವೇರಿ ಕೊಳ್ಳದ ರೈತರ ಪರಿಸ್ಥಿತಿ ಏನಾಗ್ತದೆ? ಯಾಕೆ ಇವತ್ತು ಮುಖ್ಯಮಂತ್ರಿಗಳು ಆ ಭಾಗದ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ? ಯಾಕೆಂತ ಕಪಟ ನಾಟಕವನ್ನು ಆಡ್ತಾ ಇದ್ದೀರಾ ನೀವು? ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇನೆ, ರೈತರ ಜೀವನ ಜೊತೆ ಚೆಲ್ಲಾಟ ಆಡೋದನ್ನ ಬಿಟ್ಟು CWRCಗೆ ಮರುಪರಿಶೀಲನಾ ಅರ್ಜಿಯನ್ನು ತತ್ಕ್ಷಣ ಹಾಕಬೇಕು. ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡಬೇಕು. ತೀವ್ರ ಬರಗಾಲ ಯಾವ ರೀತಿ ರೈತರು ಸಂಕಷ್ಟದಲ್ಲಿದ್ದಾರೆ ಅದನ್ನು ಮನವರಿಕೆ ಮಾಡುವಂಥ ಕೆಲಸ ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇಷ್ಟು ಬಾರಿ ಡೆಲ್ಲಿಗೆ ಹೋಗ್ಬರ್ತೀರಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಂತೇಳಿ, ಯಾಕೆ ವಕೀಲರನ್ನ ಕೂರಿಸಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ? ಇಂಥ ದ್ರೋಹ ಬಗೆಯುವಂಥ ಕೆಲಸ, ರೈತರಿಗೆ ದ್ರೋಹ ಬಗೆಯುವಂಥ ಕೆಲಸ ನೀವು ಮಾಡಬಾರ್ದು. ಭಾರತೀಯ ಜನತಾ ಪಾರ್ಟಿ ನಾಡಿದ್ದು 31ನೇ ತಾರೀಕು ಮಂಡ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು ಅಂತ ಹೇಳಿ ಮಂಡ್ಯದಲ್ಲಿ 31ನೇ ತಾರೀಕು ಒಂದು ಬೃಹತ್ ಹೋರಾಟಕ್ಕೆ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ. ಆ ಭಾಗದ ರೈತ ಸಂಘಟನೆಗಳು, ಸಂಘ ಸಂಸ್ಥೆಗಳು ತಾವೆಲ್ಲರೂ ಕೂಡ ಈ ರೈತರ ಹೋರಾಟಕ್ಕೆ, ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಕೇಂದ್ರದಲ್ಲಿ ನಮ್ಮ ಸಂಸದರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ರಾಜ್ಯದ ಅಧ್ಯಕ್ಷನ ಇವತ್ತು ನಾನು ಹೇಳ್ತಾ ಇದ್ದೇನೆ, ಕಾವೇರಿ ಕೊಳ್ಳದ ರೈತರ ಪರವಾಗಿ ನಾವು ಧ್ವನಿಯಾಗಿ ನಿಲ್ತೇವೆ, ಹೋರಾಟವನ್ನು ಕೂಡ ಮಾಡ್ತೇವೆ, ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ. ಎಲ್ಲರೂ ಕೂಡ ಬೆಂಬಲ ಕೊಡ್ತಾರೆ, ರೈತ ಸಂಘಟನೆಗಳು ಕೂಡ ಹೋರಾಟ ಕೊಡ್ತಾರೆ, JDS ಕೂಡ ಬೆಂಬಲವನ್ನು ಕೊಡ್ತಾರೆ, ಎಲ್ಲರೂ ಕೂಡ. ಯಾಕಂತ ಹೇಳಿದ್ರೆ ರೈತರು ಅಂತ ಹೇಳಿದ್ರೆ ಪಕ್ಷಾತೀತವನ್ನು ಹೋರಾಟವನ್ನು ಮಾಡಬೇಕು. KPSCನಲ್ಲಿ ಆಗಿರುವಂಥ ಮತ್ತು ಆಗ್ತಾ ಇರುವಂಥ ಹಗರಣ, ಒಂದು ಕಡೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡದೇ ಕೈ ಕಟ್ಕೊಂಡು ಕೂತಿರುವಂಥದ್ದು, ಮೀಸಲಾತಿ ನೆಪವನ್ನು ಒಡ್ಡಿ ಆ ಯುವಕರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KPSC ಆ ಉದ್ದೇಶವನ್ನು ಮರೆತು
ಇವತ್ತು ಪಿ ಡಿ ಒಗಳ ನೇಮಕಾತಿ ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಬೆಳಕಿಗೆ ಬಂದಿರುವಂಥದ್ದು. ಮೊನ್ನೆ ನಾವು ಕೂಡ ಆಗ್ರಹ ಮಾಡಿದ್ದೇವೆ. ಇಷ್ಟು ದೊಡ್ಡ ಹಗರಣ ಆದಾಗ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದೆ. ಯುವಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ CBI ತನಿಖೆ ಮಾಡಿಸ್ರಿ ಅಂತ ಹೇಳಿದ್ರೆ KPSC ಇಂಟರ್ನಲ್ ಇನ್ವೆಸ್ಟಿಗೇಷನ್ ಕಮಿಟಿ ಅಂದರೆ ಅವ್ರು ಆಂತರಿಕವಾಗಿ ತನಿಖೆ ಮಾಡಲಿ ಅಂತೇಳಿ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತದೆ ಅಂತ ಹೇಳಿದ್ರೆ ಇದಕ್ಕೇನಾದ್ರು ರೀತಿ ನೀತಿ ಇದೆಯಾ? ಹಾಗಾದರೆ ಒಂದು ಕಡೆ ನೇಮಕಾತಿ ಪ್ರಕ್ರಿಯೆನೂ ಕೂಡ ಆಗ್ತಾ ಇಲ್ಲ, ಆಗಿರತಕ್ಕಂಥ ಪ್ರಕ್ರಿಯೆಯಲ್ಲಿ ಹಗರಣ ಆಗಿರುವಂಥದ್ದು. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, PDOಗಳು ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಇರ್ಬೋದು, ಭಾಳ ದೊಡ್ಡ ಹಗರಣ ಇದರಲ್ಲಿ ಆಗಿದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಏನು ಪಶು ವೈದ್ಯಾಧಿಕಾರಿಗಳ ಹಗರಣದಲ್ಲಿ, ನೇಮಕಾತಿ ಹಗರಣದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 3 ಗಂಟೆಗೆ FIR ದಾಖಲು ಮಾಡಿದ್ದಾರೆ. ಇದು ರಾಜ್ಯ ಪೊಲೀಸ್ ವ್ಯವಸ್ಥೆ ಇರುವಂಥದ್ದು. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಇವತ್ತು ಮೀನಾಮೇಷ ನೋಡ್ತಾ ಇದೆ ಅದು ತನಿಖೆ ಮಾಡೋದರಲ್ಲಿ. KPSCನಲ್ಲಿ ಆಗಿರುವಂಥ ಮತ್ತು ಆಗ್ತಾ ಇರುವಂಥ ಹಗರಣ, ಒಂದು ಕಡೆ 2.5 ಲಕ್ಷ ಹುದ್ದೆಗಳು ಖಾಲಿ ಇದ್ದರೂ ಸಹ ಈ ಕಾಂಗ್ರೆಸ್ ಸರ್ಕಾರ ಹುದ್ದೆಗಳನ್ನು ಭರ್ತಿ ಮಾಡದೇ ಕೈ ಕಟ್ಕೊಂಡು ಕೂತಿರುವಂಥದ್ದು. ಮೀಸಲಾತಿ ನೆಪವನ್ನು ಒಡ್ಡಿ ಆ ಯುವಕರ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ KPSC ಆ ಉದ್ದೇಶವನ್ನು ಮರೆತು ಇವತ್ತು PDOಗಳ ನೇಮಕಾತಿ ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ವಿಚಾರದಲ್ಲಿ ಸುಮಾರು 400 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಬೆಳಕಿಗೆ ಬಂದಿರುವಂಥದ್ದು. ಮೊನ್ನೆ ನಾವು ಕೂಡ ಆಗ್ರಹ ಮಾಡಿದ್ದೇವೆ. ಇಷ್ಟು ದೊಡ್ಡ ಹಗರಣ ಆದಾಗ ರಾಜ್ಯ ಸರ್ಕಾರದ ಕರ್ತವ್ಯವೂ ಕೂಡ ಇದೆ. ಯುವಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದ್ರೆ CBI ತನಿಖೆ ಮಾಡಿಸ್ರಿ ಅಂತ ಹೇಳಿದ್ರೆ KPSC ಇಂಟರ್ನಲ್ ಇನ್ವೆಸ್ಟಿಗೇಷನ್ ಕಮಿಟಿ ಅಂದರೆ ಅವ್ರು ಆಂತರಿಕವಾಗಿ ತನಿಖೆ ಮಾಡಲಿ ಅಂತೇಳಿ ಸರ್ಕಾರ ಅವಕಾಶವನ್ನು ಮಾಡಿಕೊಡ್ತದೆ ಅಂತ ಹೇಳಿದ್ರೆ ಇದಕ್ಕೇನಾದ್ರು ರೀತಿ ನೀತಿ ಇದೆಯಾ? ಹಾಗಾದರೆ ಒಂದು ಕಡೆ ನೇಮಕಾತಿ ಪ್ರಕ್ರಿಯೆನೂ ಕೂಡ ಆಗ್ತಾ ಇಲ್ಲ, ಆಗಿರತಕ್ಕಂಥ ಪ್ರಕ್ರಿಯೆಯಲ್ಲಿ ಹಗರಣ ಆಗಿರುವಂಥದ್ದು. ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇರ್ಬೋದು, PDOಗಳು ಇರ್ಬೋದು, ಪಶು ವೈದ್ಯಾಧಿಕಾರಿಗಳ ಅಪಾಯಿಂಟ್ಮೆಂಟ್ ಇರ್ಬೋದು, ಭಾಳ ದೊಡ್ಡ ಹಗರಣ ಇದರಲ್ಲಿ ಆಗಿದೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ. ಏನು ಪಶು ವೈದ್ಯಾಧಿಕಾರಿಗಳ ಹಗರಣದಲ್ಲಿ, ನೇಮಕಾತಿ ಹಗರಣದಲ್ಲಿ ವಿದ್ಯಾರ್ಥಿಗಳು ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 3 ಗಂಟೆಗೆ FIR ದಾಖಲು ಮಾಡಿದ್ದಾರೆ. ಇದು ರಾಜ್ಯ ಪೊಲೀಸ್ ವ್ಯವಸ್ಥೆ ಇರುವಂಥದ್ದು. ಎಲ್ಲೋ ಒಂದು ಕಡೆ ಕಾವೇರಿ ನೀರಾವರಿ ವಿಚಾರದಲ್ಲಿ ಏನು ನಿನ್ನೆ ಸ್ವಲ್ಪ ನೀರು ಬಿಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದಾರೆ. ನಮಗಿನ್ನ ವರ್ಣ ರೂಪಾಯಿ ತೋರಿಸಿಲ್ಲ. 2 ಬಾರಿ ಅವರು ಅವ್ರ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡಿದ್ರು. ಈ ಬಾರಿ ಸ್ವಲ್ಪ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಸೊ ನಾನು ಅವ್ರ ಆರ್ಡರ್ನ ಅಪೀಲ್ ಮಾಡಲಿಕ್ಕೆ ನಮ್ಮ ಮಂತ್ರಿಗಳು ರಾಮಲಿಂಗಾರೆಡ್ಡಿಯವರು ಮತ್ತು ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ದಾರೆ. ಅಗೇನ್ಸ್ಟ್ ದಟ್ ಆರ್ಡರ್ ವಿ ಆರ್ ಅಪೀಲಿಂಗ್. ಸೊ ಆಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಅದಾದಮೇಲೆ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ಸ್ ಹತ್ರ ಕೂಡ ನಾನು ಬೆಂಗಳೂರು ಹೋದ್ಮೇಲೆ ಮಾತಾಡಿ ಆಮೇಲೆ ತೀರ್ಮಾನವನ್ನು ಮಾಡ್ತೀನಿ. ಈ ಮಧ್ಯದಲ್ಲಿ ತಮಿಳುನಾಡು ಚೀಫ್ ಮಿನಿಸ್ಟರ್ ಕೂಡ ನನ್ನ ಹತ್ರ ಬಂದು ಮಾತಾಡಲಿಕ್ಕೆ, ಕೆಲವು ವಿಚಾರಗಳನ್ನ ಮಾತಾಡಲಿಕ್ಕೆ ಅವರು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಚೀಫ್ ಸೆಕ್ರೆಟರಿಗೂ ಲೆಟರ್ ಬರೆದಿದ್ದಾರೆ. ನನ್ನ ಹತ್ರನೂ ಫೋನಲ್ಲಿ ಮಾತಾಡಿದ್ದಾರೆ. ಸೊ ನಾವು ಕೂಡ ಗೌರವದಿಂದ ಅವ್ರಿಗೆ ನೋಡಬೇಕಾದ್ದು ನಮ್ಮ ಕರ್ತವ್ಯ. ಆಯ್ತು ಬನ್ನಿ ಅಂತ ನಾನು ಹೇಳಿದ್ದೇನೆ. ಜೊತೆಗೆ ನಾನು ಕೂಡ ನಮ್ಮ ರಾಜ್ಯದ ಕಾವೇರಿ ಜಲಾನಯನ ಪ್ರದೇಶ ಕೂಡ ನೀವು ನೋಡಿ ಅಂತ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ. ಅದಕ್ಕೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದೇನೆ. ನೋಡೋಣ ಅವರ ತೀರ್ಮಾನ. ಯಾಕೆಂದರೆ ಅವ್ರಿಗೂ ಫ್ಯಾಕ್ಚುಯಲ್ ಅನುಭವ ಆದಷ್ಟು ಒಳ್ಳೆಯದು. ಸೊ ಆ ದೃಷ್ಟಿಯಿಂದ
ಇದೊಂದು ಮಹತ್ವದಂಥ ನಿರ್ಣಯ, ಸೌಹಾರ್ದತೆಯ ನಿರ್ಣಯ. ಅಭಿಪ್ರಾಯಗಳು, ಅವ್ರ ವಿಚಾರ ಏನಿದೆ ಅಂತ ನನಗೆ ಅರ್ಥ ಆಗ್ತದೆ. ಅವರ ಅದೇ ಬರ್ತೀನಿ ಅಂದಾಗ ನಾವು ಒಬ್ಬ ಅತಿಥಿನ ಗೌರವದಿಂದ ಸ್ವೀಕಾರ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಆಯ್ತು ಬನ್ನಿ ಅಂತ ಹೇಳಿದ್ದೇನೆ. ಅದಕ್ಕೆ ಸಿದ್ಧತೆ ಕೂಡ ನಾವು ಮಾಡ್ಕೊಳ್ತೀವಿ. ಸೊ ನಮ್ಮ ಅಪೀಲ್ ಏನೇನೆ ಆರ್ಡರ್ ಆಗಿದೆ ಅದಕ್ಕೆ ಸಿದ್ಧತೆ ಆಗ್ತಾರೆ. ಇವತ್ತು ಅಡ್ವೊಕೇಟ್ ಜನರಲ್ಲು ಮತ್ತು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸು ಮತ್ತೆಲ್ಲ ನಮ್ಮ ಅಧಿಕಾರಿಗಳು ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ. ಇವತ್ತು ಬೆಳಿಗ್ಗೆ 10-11ವರೆಗೆ ಮೀಟಿಂಗ್ ಆಗಿದ್ದು ಸೀನಿಯರ್ ಲಾಯರ್ಸ್ ಅದು ಆಗಿದೆ. ನಮ್ಮ ಮಂತ್ರಿಗಳು ಮಾಡಿದ್ದಾರೆ, ನಾನು ಮಾತಾಡಿದ್ದೀನಿ, ಎಲ್ಲ ಮಾತಾಡಿದ್ದೀನಿ. ಅಪೀಲ್ ಮಾಡಬೇಕು ಎಂದು ನಮ್ಮ ತೀರ್ಮಾನ. CWMA ಮತ್ತು ಸುಪ್ರೀಂ ಕೋರ್ಟಿಗೆ ಸರ್ ಅವ್ರು ಬಿಟ್ಟಿದ್ದೀನಿ. ಒಂದು ಸ್ಟೇಜ್, ಯಾವ ಸ್ಟೇಜ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.